40 ವರ್ಷ ಆದ್ಮೇಲೆ ಸೈಲೆಂಟ್ ಆಗಿ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಅದರಲ್ಲಿರುವಂತಹ ಗಟ್ಟಿತನವನ್ನ ಅದು ಕಳ್ಕೊಳ್ಳುತ್ತೆ. ಪ್ರತಿ ವರ್ಷ 1% ಮೂಳೆ ವೀಕ್ ಆಗ್ತಾ ಬರುತ್ತೆ ಅಂತ ಹೇಳ್ತೀವಿ. ಈ ರೀತಿ ಆಗಬಾರ್ದು ಅಂದ್ರೆ ಸ್ವಲ್ಪ ಕಾಳಜಿ ನಾವು ದಿನನಿತ್ಯ ವಹಿಸಲೇಬೇಕು. 40 ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚಿನವರಲ್ಲಿ ಮೂಳೆ ಮುರಿತ ಕಾಣಿಸ್ಕೊಳ್ಳುವಂತಹದ್ದು ಆಕ್ಸಿಡೆಂಟ್ಸ್ ಇಂದ ಅಲ್ಲ, ಮೂಳೆಗಳು ಆಲ್ರೆಡಿ ವೀಕ್ ಆಗಿದ್ದಾಗ. ನಿಮಗೆ ಬೆನ್ನೋವು, ಮಂಡಿ ನೋವು, ಹಿಮ್ಮಡಿ ನೋವು ಇದೆ ಅಂತಂದ್ರೆ ಅದು ಕೀಲಿನ ತೊಂದರೆ ಅಷ್ಟೇ ಅಲ್ಲ, ಮೂಳೆಗಳು ವೀಕ್ ಆಗಿದ್ದಾಗಲೂ ಈ ರೀತಿ ಆಗ್ಬಿಡ್ಬಹುದು. ಸೊ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು, ನನಗೆ ಈ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ಯಾವ ರೀತಿ ದಿನಚರಿಯನ್ನ ನಾವು ಮಾರ್ಪಾಡು ಮಾಡ್ಕೋಬೇಕು. ಐಡಿಯಲ್ ಡೈಲಿ ರುಟೀನ್ ಸರಿಯಾಗಿ ಪಾಲಿಸೋದ್ರಿಂದ ನಮ್ಮ ಮೂಳೆಗಳಲ್ಲಿರುವಂತಹ ಸ್ಟ್ರೆಂತ್ ಅನ್ನ ನಾವು ಹೇಗೆ ಕಾಪಾಡ್ಕೋಬಹುದು ಅಂತ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಸ್ಟ್ರಾಂಗ್ ಬೋನ್ಸ್, ಗಟ್ಟಿ ಮೂಳೆ ಅನ್ನುವಂತಹದ್ದು ಒಂದು 4 ಪಿಲ್ಲರ್ಗಳು ಇರುವಂತಹ ಒಂದು ಬಿಲ್ಡಿಂಗ್ ಅಂತ ನಾವು ತಿಳ್ಕೋಬಹುದು. ಮೊದಲನೇ ಪಿಲ್ಲರ್ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅನ್ನುವಂಥದ್ದು ನಮ್ಮ ಮೂಳೆಗಳು ಬೇಕಾಗಿರುವಂತಹ ಬಿಲ್ಡಿಂಗ್ ಬ್ಲಾಕ್ಸ್. ದೇಹದಲ್ಲಿರುವಂತಹ 99% ಕ್ಯಾಲ್ಸಿಯಂ ನಮ್ಮ ಮೂಳೆಗಳಲ್ಲಿ ಮತ್ತು ಹಲ್ಲಲ್ಲಿ ಇರುತ್ತೆ. ಆದರೆ ಪ್ರತಿದಿನ ನಮ್ಮ ನರಗಳ ಆರೋಗ್ಯಕ್ಕೆ, ನರಗಳ ಕೆಲಸ ಮಾಡಬೇಕು, ಸರಿಯಾಗಿ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗಬೇಕು, ಹೃದಯ ಕಾಂಟ್ರಾಕ್ಟ್ ಆಗಬೇಕು, ಹೃದಯದ ಬಡಿತಕ್ಕೂ ಕೂಡ ಕ್ಯಾಲ್ಸಿಯಂ ಬೇಕು. ಸೊ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕ್ಯಾಲ್ಸಿಯಂ ಮೂಳೆಗಳಿಂದ ರಕ್ತಕ್ಕೆ ಬಂದು ಅದು ಉಪಯೋಗ ಆಗ್ತಾ ಹೋಗುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಪೂರೈಕೆ ಮಾಡಲಿಲ್ಲ ಅಂದ್ರೆ, ಹೇಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ದಿನ ಖರ್ಚು ಜಾಸ್ತಿ ಮಾಡ್ತಾ ಇದ್ದಾಗೆ ನಮ್ಮ ಅಕೌಂಟ್ ಕಡಿಮೆ ಆಗ್ತಾ ಬರುತ್ತೋ, ಡೆಪಾಸಿಟ್ ಮಾಡದೇ ಇದ್ರೆ ಅಕೌಂಟ್ 0 ಆಗ್ಬಿಡುತ್ತೆ. ಅದೇ ರೀತಿ ಈ ಕ್ಯಾಲ್ಸಿಯಂ ಅನ್ನ ಕರೆಕ್ಟ್ ಆಗಿ ನಾವು ತಗೊಳ್ಳುವಂತದ್ದು ಬಹಳ ಮುಖ್ಯ. ಸೊ ಆ ಬಿಲ್ಡಿಂಗ್ ಬ್ಲಾಕ್ ಸರಿಯಾದ ರೀತಿಯಲ್ಲಿ ನಾವು ಆ ರಾ ಮೆಟೀರಿಯಲ್ ನ ಕರೆಕ್ಟ್ ಆಗಿ ಪೂರೈಕೆ ಮಾಡಬೇಕು. ಸೊ ಮೊದಲನೇ ಪಿಲ್ಲರ್ ಕ್ಯಾಲ್ಸಿಯಂ. ಈ 4 ಪಿಲ್ಲರ್ ಅಲ್ಲಿ ಯಾವ್ದಾದ್ರು ಒಂದು ಪಿಲ್ಲರ್ ವೀಕ್ ಇದ್ರೂ ಕೂಡ ನಮ್ಮ ಮೂಳೆ ಗಟ್ಟಿ ಇರೋದಿಲ್ಲ. ಎರಡನೇ ಪಿಲ್ಲರ್ ವಿಟಮಿನ್ ಡಿ. ವಿಟಮಿನ್ ಡಿ ನಾವು ಹೇಗೆ ಈ ಕ್ಯಾಲ್ಸಿಯಂ ಎಲ್ಲ ಕರೆಕ್ಟ್ ಆಗಿದೆ ನನ್ನ ಹತ್ರ ಅಂತಂದ್ರೂ, ನನಗೆ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಲಾಕ್ ಆಗಿ ಹಾಕಿರುವಂತಹ ಮನೆಗೆ ಓಪನ್ ಮಾಡ್ಲಿಕ್ಕೆ ಒಂದು ಕೀ ಬೇಕು. ವಿಟಮಿನ್ ಡಿ ಕೀ ಇದ್ದಾಗೆ. ಸರಿಯಾದ ರೀತಿಯಲ್ಲಿ ಕೀ ಓಪನ್ ಮಾಡಿದಾಗ ಮಾತ್ರ ನನಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅಂದ್ರೆ ದೇಹದಲ್ಲಿ ನಾವು ತಿಂದಿರುವಂತಹ ಆಹಾರದಲ್ಲಿರುವಂತಹ ಕ್ಯಾಲ್ಸಿಯಂ ನಮಗೆ ಉಪಯೋಗ ಆಗಬೇಕು ಅಂದ್ರೆ ವಿಟಮಿನ್ ಡಿ ಪೂರೈಕೆ ಆಗಲೇಬೇಕು. ಮೂರನೇ ಪಿಲ್ಲರ್ ವೇಟ್ ಬೇರಿಂಗ್ ಎಕ್ಸಸೈಸಸ್. ಅಂದ್ರೆ ನಾವು ನಮ್ಮ ದೇಹಕ್ಕೆ, ಮೂಳೆಗಳಿಗೆ ಸಿಗ್ನಲ್ ಅನ್ನ ಕೊಡಬೇಕು. ಹೊಸ ಮೂಳೆ ಉತ್ಪತ್ತಿ ಆಗ್ಲಿಕ್ಕೆ. ಅಂದ್ರೆ ಅದು ಯಾವಾಗ ಸಾಧ್ಯ? ಅದಕ್ಕೆ ಲೋಡ್ ಬಿದ್ದಾಗ, ಅದ್ರ ಮೇಲೆ ಒತ್ತಡ ಬಿದ್ದಾಗ, ಅಂದ್ರೆ ನಾವು ಕರೆಕ್ಟ್ ಆಗಿ ವಾಕಿಂಗ್ ಮಾಡಿದಾಗ, ಭಾರ ಎತ್ತಿದಾಗ, ಊಟ ಬಯಸ್ ವ್ಯಾಯಾಮ ಮಾಡಿದಾಗ, ಯೋಗಾಸನಗಳನ್ನ ಮಾಡಿದಾಗ, ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸಸೈಸ್ ಮಾಡಿದಾಗ, ಭಾರ ಎತ್ತುವಂತಹ ವ್ಯಾಯಾಮಗಳನ್ನ ಮಾಡಿದಾಗ, ಕೆಲಸ ಮಾಡಿದಾಗ ದೇಹಕ್ಕೆ ಸಿಗ್ನಲ್ ಕೊಡುತ್ತೆ, ಓ ಮೂಳೆಗಳಿಗೆ ಕೆಲಸ ಬರ್ತಾ ಇದೆ, ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅಂತ. ಅದ್ರ ಬದಲು ನಾವು ಒಂದೇ ಕಡೆ ಕೂತ್ಕೊಂಡಿದ್ದಾಗ, ಮೂಳೆಗಳ ಮೇಲೆ ಒತ್ತಡ ಬೀಳದೆ ಇದ್ದಾಗ ನಮ್ಗೆ ಮೂಳೆಗಳ ಮೇಲೆ ಯಾವುದೇ ರೀತಿ ಗಟ್ಟಿ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಸಿಗ್ನಲ್ ನಮ್ಮ ಮೆದುಳಿಗೆ ಹೋಗುತ್ತೆ. ಸೊ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ಅದರಲ್ಲಿ ದೇಹ ಮೂಳೆ ಗಟ್ಟಿ ಆಗದೆ ಅದು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕೂತ್ಕೊಂಡೇ ಕೆಲಸ ಮಾಡುವಂತ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್, ಹೆಚ್ಚು ಆಕ್ಟಿವ್ ಆಗಿ ಇಲ್ಲದೆ ಇರುವಂತಹ ವ್ಯಕ್ತಿ ಪ್ರತಿದಿನ ಹಾಲು ತಗೊಂಡು, ಕ್ಯಾಲ್ಸಿಯಂ ತಗೊಂಡು, ವಿಟಮಿನ್ ಡಿ ತಗೊಂಡ್ರು ಕೂಡ ಅವ್ರ ಮೂಳೆ ವೀಕ್ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಬೇಕು, ವಿಟಮಿನ್ ಡಿ ಕೂಡ ಬೇಕು. ಕರೆಕ್ಟ್ ಆಗಿ ವೇಟ್ ಬೇರಿಂಗ್ ಎಕ್ಸಸೈಸ್, ಸರಿಯಾಗಿ ನಮ್ಮ ಮೂಳೆಗಳ ಮೇಲೆ ಒತ್ತಡ ಬೀಳುವಂತಹ ವ್ಯಾಯಾಮಗಳನ್ನ ಮಾಡಬೇಕು. ಅದರ ಜೊತೆಗೆ ನಮ್ಮ ಹಾರ್ಮೋನ್ಗಳನ್ನ ಸರಿಯಾಗಿ ಕಾಪಾಡ್ಕೋಬೇಕು. ಅಂದ್ರೆ ಇದು ಮ್ಯಾನೇಜರ್ ಇದ್ದಾಗೆ. ಒಂದು ಕೆಲಸ ನಡಿಬೇಕು ಅಂತಂದ್ರೆ ಒಬ್ಬ ಮೇಸ್ತ್ರಿ ಕರೆಕ್ಟ್ ಆಗಿ ಕೆಲಸ ಮಾಡಿಸ್ತಾ ಇದ್ರೆ ಮಾತ್ರ ಕೆಲಸದವ್ರು ಕೆಲಸ ಮಾಡ್ತಾರೆ. ಆ ರೀತಿ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾಗ ಮಾತ್ರ ನಮ್ಮ ಈ ಗಟ್ಟಿಯಾದ ಮೂಳೆ ಅನ್ನುವಂತಹ ಬಿಲ್ಡಿಂಗ್ ಗಟ್ಟಿಯಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಟಿಮೇಟ್ ಬೋನ್ ಸ್ಟ್ರೆಂತ್ ಡೈಲಿ ರುಟೀನ್ ಅಂದ್ರೆ ಏನು? ಬೆಳಿಗ್ಗಿಂದ ಸಂಜೆ ತನಕ, ಬೆಳಿಗ್ಗೆ ಏನ್ ಮಾಡ್ಬೇಕು, ಮಧ್ಯಾಹ್ನ ಏನ್ ಮಾಡ್ಬೇಕು, ಸಂಜೆ ಏನ್ ಮಾಡ್ಬೇಕು, ರಾತ್ರಿ ಏನ್ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ. ಅಂದ್ರೆ ಒಳ್ಳೆ ದಿನಚರಿ ನಮ್ಮ ಮೂಳೆಗಳ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕಪ್ಪ? ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇದು 10 ನಿಮಿಷ ನಾವು ಸೂರ್ಯನ ಕಿರಣದಲ್ಲಿ ನಾವು ನಮ್ಮ ದೇಹವನ್ನು ಒಡ್ಬೇಕು. ನಮ್ಮ ಮುಖ, ಕೈಗಳಷ್ಟೇ ಎಕ್ಸ್ಪೋಸ್ ಆಗಿದ್ರು ಪರವಾಗಿಲ್ಲ. ಬೆಳಿಗ್ಗೆ 7 ರಿಂದ 9 ಗಂಟೆ ಸಮಯದಲ್ಲಿ ಅವಾಗಿನ ಬಿಸಿಲಿದ್ರು ಪರವಾಗಿಲ್ಲ. ಆ ಸಮಯದಲ್ಲಿ ನಾವು ನಮ್ಮ ಮನೆ ಟೆರೆಸ್ ಮೇಲೆ ಹೋಗ್ಬೋದು, ಅಥವಾ ಆ ಸಮಯದಲ್ಲಿ ವಾಕಿಂಗ್ ಹೊರಗಡೆ ಹೋಗಿ ಬರ್ಬೋದು. ಒಂದು ವಯಸ್ಸಾಗಿದೆ ಅಂತಂದ್ರೆ ಕುರ್ಚಿ ಹಾಕಿ ಸೂರ್ಯನ ಕಿರಣದಲ್ಲಿ ಕೂತ್ಕೋಬಹುದು. ಹಾಗಿದ್ದಾಗ ನಮ್ಮ ದೇಹದಲ್ಲಿರುವಂತಹ 7-ಡಿಹೈಡ್ರೋ ಕೊಲೆಸ್ಟ್ರಾಲ್ ಅನ್ನುವಂತಹ ಒಂದು ಕೆಮಿಕಲ್ ವಿಟಮಿನ್ ಡಿ ಆಗಿ ಮಾರ್ಪಾಡಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ವಿಟಮಿನ್ ಡಿ ಸಿಕ್ತು ಅಂದ್ರೆ ಹೇಗೆ ಉಪಯೋಗ ಆಗುತ್ತೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಪ್ರತಿದಿನ 10 ನಿಮಿಷ ಬೆಳಿಗ್ಗೆ ಸೂರ್ಯನ ಕಿರಣದಲ್ಲಿ ಇರುವಂತಹದ್ರಿಂದ ವಿಟಮಿನ್ ಡಿ ನಮಗೆ ಸಿಗುತ್ತೆ. ಇದು ಮಾಡಬೇಕಾಗಿರುವಂತಹ ಮೊದಲ ಸ್ಟೆಪ್. ಬೆಳಿಗ್ಗೆ ಎದ್ದ ತಕ್ಷಣ ಎರಡನೇ ಮುಖ್ಯವಾದಂತಹ ಅಂಶ, ಬೆಳಿಗ್ಗೆ 3 ನಿಮಿಷ ನಮ್ಮ ಬೋನ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಒಳ್ಳೆ ಚಾಲನೆ ಕೊಡ್ಬೇಕಂದ್ರೆ ಕೆಲವೊಂದಿಷ್ಟು ವ್ಯಾಯಾಮಗಳನ್ನ ಮಾಡಬೇಕು. ವ್ಯಾಯಾಮ ಯಾವುದು? ಸುಲಭವಾಗಿ 3 ನಿಮಿಷದಲ್ಲಿ ಏನೇನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ.
20 ಸಲ ಹೀಲ್ ರೈಸ್ ಅನ್ನ ಮಾಡಬೇಕು. ನೇರವಾಗಿ ನಿಂತ್ಕೊಂಡು ನಮ್ಮ ಹಿಮ್ಮಡಿಯನ್ನ ಎತ್ತೋದು, ತುದಿಗಾಲ ನಿಂತ್ಕೊಳ್ಳೋದು ಮತ್ತೆ ವಾಪಸ್ ಬರೋದು, ತುದಿಗಾಲ ನಿಂತ್ಕೊಳ್ಳೋದು ಮತ್ತೆ ವಾಪಸ್ ಬರೋದು. ಈ ವ್ಯಾಯಾಮದಿಂದ ನಮ್ಮ ಹಿಮ್ಮಡಿ ಮೇಲೆ, ಇಡೀ ದೇಹದ ಮೇಲೆ ಲೋಡ್ ಬೀಳುತ್ತೆ. ಲೋಡ್ ಬಿದ್ದಾಗ ಮೂಳೆ ಗಟ್ಟಿ ಆಗುತ್ತೆ. ನಮ್ಗೆ ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿದೀವಿ. ಸೊ ಹೀಲ್ ರೈಸ್ ಅನ್ನ 20 ಸಲ ಮಾಡೋದು. ನಂತರ 30 ಸೆಕೆಂಡ್ ಸ್ಟ್ಯಾಂಡಿಂಗ್ ಮಾರ್ಚ್, ನಿಂತ್ಕೊಂಡಲ್ಲೇ ನಮ್ಮ ತೊಡೆಯನ್ನ ಮೇಲಕ್ಕೆ ಎತ್ತಿ, ನಾವೊಂದು ಸ್ಟ್ಯಾಂಡಿಂಗ್ ಮಾರ್ಚ್ ಅಂತ ಹೇಗೆ ಈ ಪೊಲೀಸ್ನವರು ಅಥವಾ ನಾವು ಸ್ಕೂಲಲ್ಲಿ ಹೇಗೆ ಕಲ್ತಿದೀವೋ ಎತ್ತೆತ್ತಿ ಕಾಲನ್ನ ಹಾಕೋದು, ಹೀಗೆ ಮಾಡಿದಾಗೂ ಕೂಡ ನಮ್ಮ ಕಾಲುಗಳ ಮೇಲೆ, ದೇಹದ ಮೇಲೆ ಲೋಡ್ ಬೀಳಲಿಕ್ಕೆ ಆಗುತ್ತೆ. ಸೊ ಫಸ್ಟ್ 20 ಸಲ ಹೀಲ್ ರೈಸ್, ನಂತರ ಸ್ಟ್ಯಾಂಡಿಂಗ್ ಮಾರ್ಚ್ ಅನ್ನ ಮಾಡೋದು. ಇದಾದ ನಂತರ ನಾವು ಕರೆಕ್ಟ್ ಆಗಿ ನಮ್ಮ ಬೆನ್ನಿನ ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಮಾಡೋದು, ಅಂದ್ರೆ ಬೆನ್ನಿನ ಮಾಂಸಖಂಡಗಳನ್ನ, ಕೀಲುಗಳನ್ನ ಸ್ಟ್ರೆಚ್ ಮಾಡುವಂಥದ್ದು ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಇದನ್ನ ಒಂದು 8 ರಿಂದ 10 ಸಲ ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಅನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ದೇಹದ ಕೀಲುಗಳ ಮೇಲೆ ಒತ್ತಡ ಬೀಳುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಮೆಕ್ಯಾನೋ ರಿಸೆಪ್ಟರ್ಸ್ ಅಂತ ಒಂದು ರಿಸೆಪ್ಟರ್ಗಳಿರುತ್ತೆ. ಅದನ್ನ ಆಕ್ಟಿವೇಟ್ ಮಾಡಿದಾಗ ಅಂದ್ರೆ ನಮ್ಮ ದೇಹಕ್ಕೆ ಸಿಗ್ನಲ್ ಕೊಡುತ್ತೆ, ಮೂಳೆಗಳಿಗೆ ಸಿಗ್ನಲ್ ಕೊಡುತ್ತೆ. ಮೂಳೆ ಯೂಸ್ ಆಗ್ತಾ ಇದೆ, ಮೂಳೆ ಗಟ್ಟಿ ಮಾಡ್ಕೊ, ಮೂಳೆ ಮೇಲೆ ಒತ್ತಡ ಬೀಳ್ತಾ ಇದೆ, ಮೂಳೆ ಗಟ್ಟಿ ಮಾಡ್ಕೊ ಅಂತ ದೇಹದಲ್ಲಿ ಆ ಸಿಗ್ನಲ್ ಬರುತ್ತೆ. ಅವಾಗ ನಮ್ಮ ಆಸ್ಟಿಯೋಬ್ಲಾಸ್ಟ್ ಆಕ್ಟಿವ್ ಆಗುತ್ತೆ, ಹೊಸ ಮೂಳೆ ಕೋಶಗಳು ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಮೊದಲು ನಾವು ಎದ್ದ ತಕ್ಷಣ 10 ನಿಮಿಷ ಸೂರ್ಯನ ಕಿರಣದಲ್ಲಿ, ನಂತರ 3 ನಿಮಿಷ ರುಟೀನ್, ಅಂದ್ರೆ 3 ನಿಮಿಷದಲ್ಲಿ ಕೆಲವೊಂದಿಷ್ಟು ಸುಲಭ ವ್ಯಾಯಾಮಗಳನ್ನು ಮಾಡೋದ್ರಿಂದ ಆರಾಮಾಗಿ ನಮ್ಮ ದೇಹದಲ್ಲಿ ಒತ್ತಡವನ್ನ ಕ್ರಿಯೇಟ್ ಮಾಡುವಂತಹದ್ದು, ಅಂದ್ರೆ ಮೂಳೆಗಳ ಮೇಲೆ ಒತ್ತಡ. ನಂತರ ನಮ್ಮ ತಿಂಡಿ ತಿನ್ಬೇಕಾದ್ರೆ ಪ್ರೋಟೀನ್ ಹೆಚ್ಚಿರುವಂತಹ ಆಹಾರವನ್ನು ತಗೋಬೇಕು. ಪ್ರೋಟೀನ್ ಚೆನ್ನಾಗಿದ್ದಾಗ ನಮ್ಮ ಮೂಳೆಗಳಲ್ಲಿ ಬೇಕಾಗಿರುವಂತಹ ಕೊಲಾಜನ್ ಉತ್ಪತ್ತಿ ಚೆನ್ನಾಗುತ್ತೆ. ಅಂದ್ರೆ ಕೊಲಾಜನ್ ರಾ ಮೆಟೀರಿಯಲ್, ಕೊಲಾಜನ್ ಸರಿಯಾಗಿ ಇದ್ದಾಗ ಮಾತ್ರ, ಸರಿಯಾದ ರೀತಿಯಲ್ಲಿ ನಮ್ಮ ಪಿಲ್ಲರ್ ಇರಬೇಕು ಅಂತಂದ್ರೆ ಒಳಗಡೆ ಇರುವಂತಹ ಐರನ್ ರಾಡ್ಗಳು ಸರಿಯಾಗಿದ್ದಾಗ ಸಿಮೆಂಟ್ ಸರಿಯಾಗಿ ಕಚ್ಕೊಂಡು ಕೂತ್ಕೊಳ್ಳುತ್ತೆ. ಅಂದ್ರೆ ಅದೇ ರೀತಿ ಕ್ಯಾಲ್ಸಿಯಂ ಕಚ್ಕೊಂಡು ಕೂತ್ಕೋಬೇಕು ಅಂದ್ರೆ ಆ ಕೊಲಾಜನ್ ಬೇಕು. ಅದು ಪ್ರೋಟೀನ್ ಇಂದ ಸಿಗುತ್ತೆ. ನಮ್ಮ ಭಾರತೀಯ ಆಹಾರ ಶೈಲಿಯಲ್ಲಿ ನಾವು ಹೆಚ್ಚಿನ ಸಲ ಬೆಳಗ್ಗೆ ತಿಂಡಿ ತಿನ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ಸ್ ರಿಚ್ ಇರುತ್ತೆ, ಶರ್ಕರ ಪಿಷ್ಟ ಹೆಚ್ಚಿರುತ್ತೆ, ಪ್ರೋಟೀನ್ ಅನ್ನು ನಾವು ಮರ್ತು ಬಿಡ್ತೀವಿ. ಪ್ರೋಟೀನ್ ಸರಿಯಾಗಿ ಇರಬೇಕು ಅಂತಂದ್ರೆ ಏನೇನ್ ಮಾಡಬಹುದು? ಸರಿಯಾದ ರೀತಿಯಲ್ಲಿ ನಾವು ಬೆಳಿಗ್ಗೆ ಆ ತಿಂಡಿ ಜೊತೆಗೆ ಮೊಳಕೆ ಕಾಳು, 1 ಮುಷ್ಟಿ ಮೊಳಕೆ ಕಾಳನ್ನ ಬಳಸುವಂತಹದ್ದು ಅಭ್ಯಾಸ ಇಟ್ಕೋಬೇಕು. ಸರಿಯಾದ ರೀತಿಯಲ್ಲಿ 1 ಲೋಟ ಹಾಲನ್ನು ಕುಡಿಯುವಂತಹ ಅಭ್ಯಾಸ ಇಟ್ಕೊಂಡ್ರೆ ಅದರಲ್ಲಿ ನಮ್ಗೆ ಸರಿಯಾಗಿ ಪ್ರೋಟೀನ್ ಸಿಗುತ್ತೆ, ಅದರ ಜೊತೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ. ಸರಿಯಾದ ರೀತಿಯಲ್ಲಿ ನಮ್ಗೆ ಈ ಎಳ್ಳನ್ನ, ರಾಗಿಯನ್ನ ಬಳಸುವಂತದ್ದು ಅಭ್ಯಾಸ ಇದ್ರೆ ಬಹಳ ಒಳ್ಳೇದು. ಎಳ್ಳು ಅನ್ನುವಂಥದ್ದು ಬಹಳ ಫ್ರೀಯಾಗಿ ನಮ್ಗೆ ಸಿಗುವಂತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅಂತ ನಾವು ಅನ್ಕೋಬಹುದು. ಅಂದ್ರೆ ನಮ್ಗೆ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಅನ್ನ ಇದು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ಪ್ರೋಟೀನು ಬೇಕು, ಕ್ಯಾಲ್ಸಿಯಂ ಕೂಡ ಬೇಕು. ಸೊ ಹಾಲು, ಎಳ್ಳು, ರಾಗಿಯನ್ನ ಬಳಸಬೇಕು. ಪ್ರೋಟೀನ್ ಹೆಚ್ಚು ಮಾಡುವಂತಹ ಕೆಲವೊಂದು ಆಹಾರಗಳನ್ನ ನಾವು, ಅಂದ್ರೆ ದೋಸೆ ತಿನ್ಬೇಕಾದ್ರೆ ದೋಸೆ ಜೊತೆಗೆ ಸರಿಯಾಗಿ ತರಕಾರಿ ಪಲ್ಯ ಮಾಡ್ಕೊಂಡು ತಿನ್ನೋದು, ಅಥವಾ ಬೇಳೆ ಸಾಂಬಾರನ್ನ ಮಾಡಿಕೊಂಡು ಬೇಳೆನ ತಿನ್ನುವಂತಹದ್ದು, ಮೊಳಕೆ ಕಾಳುಗಳನ್ನ ತಿನ್ನುವಂತಹದ್ದು, ಇದನ್ನ ಮಾಡಬೇಕು. ಎಗ್ 1 ರಿಂದ 2 ಎಗ್ ಅನ್ನ ತಿನ್ನಬಹುದು. ಸೊ ಈ ರೀತಿ ಪ್ರೋಟೀನ್ ಅನ್ನ ಕರೆಕ್ಟ್ ಆಗಿ ಗಮನದಲ್ಲಿ ಇಟ್ಕೊಂಡು, ಜೊತೆಗೆ ಎಳ್ಳು, ರಾಗಿ, ಈ ರೀತಿ ರಾಗಿ ದೋಸೆ ಮಾಡೋದು ಅಥವಾ ಎಳ್ಳಿನ ಒಂದು ಉಂಡೆಯನ್ನ ತಿನ್ನುವಂತಹದ್ದು, ಈ ರೀತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆ ಚಾಲನೆಯನ್ನ ನಾವು ಬೆಳಿಗ್ಗೆ ಕೊಟ್ಟಾಗುತ್ತೆ. 10 ನಿಮಿಷ ಸನ್ಲೈಟ್, 3 ನಿಮಿಷ ಎಕ್ಸಸೈಸ್, ನಂತರ ಪ್ರೋಟೀನ್ ಯುಕ್ತ ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನ ತಿಂಡಿಯಾಗಿ ತಗೊಳ್ಳುವಂತಹದ್ದು. ನಂತರ ಮಧ್ಯಾಹ್ನದಲ್ಲೇ ನಾವೇನ್ ಮಾಡ್ಬೇಕು? ಮಧ್ಯಾಹ್ನ ಊಟ ಮಾಡಬೇಕಾದ್ರೂ ಕೂಡ ಒಳ್ಳೆಯ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅನ್ನ ನಾವು ನಮ್ಮ ಆಹಾರದಲ್ಲಿ ನಾವು ಬಳಸಬೇಕು. ಅಂದ್ರೆ ನಾವು ಮಾಡುವಂತಹ ಆಹಾರದಲ್ಲಿ ಒಂದು ಸೊಪ್ಪಿನ ಪದಾರ್ಥ ಇದ್ರೆ ಒಳ್ಳೇದು. ಸೊಪ್ಪಿನ ಪಲ್ಯ, ಸೊಪ್ಪಿನ ಒಂದು ಸಾಂಬಾರು ಅಥವಾ ಸೊಪ್ಪಿನ ಪದಾರ್ಥದಲ್ಲಿ ಹೆಚ್ಚು ನಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಸೊಪ್ಪಿನ ಪದಾರ್ಥ ಇರಬೇಕು. ಜೊತೆಗೆ ನಾವು ಮಧ್ಯದಲ್ಲಿ ಮಜ್ಜಿಗೆಯನ್ನ ಕುಡಿಯೋದು ಅಥವಾ ಮೊಸರನ್ನ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ ಅದರಲ್ಲೂ ಕೂಡ ಕ್ಯಾಲ್ಸಿಯಂ, ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಮೊಸರು ಮತ್ತು ಸೊಪ್ಪಿನ ಪಲ್ಯವನ್ನ ತಗೊಳ್ಳೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಅದರ ಜೊತೆಗೆ ಬೇರೆ ಎಲ್ಲ ಸಮತೋಲನದ ಆಹಾರವನ್ನ ತಗೋಬೇಕು. ಆದ್ರೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಮೂಳೆಗೆ ಬೇಕಾಗಿರುವಂತಹದ್ದು ಯಾವುದು ಅಂತ. ಅದ್ರ ಜೊತೆಗೆ ತರಕಾರಿ, ಹಣ್ಣುಗಳನ್ನ ತಿನ್ನುವಂಥದ್ದನ್ನ ನಾವು ಮರಿಬಾರ್ದು. ಮೂಳೆ ಅಂದ ತಕ್ಷಣ ಕೇವಲ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ, ಮೂಳೆಗಳು ಸರಿಯಾಗಿ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಬೇರೆ ವಿಟಮಿನ್ಗಳು, ಬೇರೆ ಖನಿಜಾಂಶಗಳು ಎಲ್ಲದೂ ಕೂಡ ಬೇಕು. ಅದು ನಮ್ಗೆ ಒಳ್ಳೆ ರೀತಿ ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಸಿಗುತ್ತೆ. ಸೊ ಅದನ್ನು ಕೂಡ ನಮ್ಮ ಮಧ್ಯಾಹ್ನ ಊಟದ ಜೊತೆಗೆ ತರಕಾರಿ ಸಲಾಡ್ ಅನ್ನು ತಿನ್ನೋದು ಅಥವಾ ತರಕಾರಿ ಸಾಂಬಾರನ್ನು ತಿನ್ನೋದು. ಕೇವಲ ತಿಳಿ ಸಾರು, ತಿಳಿ ಮಜ್ಜಿಗೆ ಉಪಯೋಗಿಸಿದ್ರೆ ಏನೂ ಉಪಯೋಗ ಆಗೋದಿಲ್ಲ. ಅದರ ಜೊತೆಗೆ ಈ ತರಕಾರಿ ಸಾಂಬಾರು, ಅದನ್ನೆಲ್ಲ ಹಣ್ಣುಗಳನ್ನ ಬಳಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ನಂತರ ಊಟ ಆದ ನಂತರ ಒಂದು 5 ನಿಮಿಷ ಆದ್ರೂ ಸ್ವಲ್ಪ ವಾಕಿಂಗ್ ಮಾಡಬೇಕು. ಊಟ ಆದ ನಂತರ ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆ ಬ್ಲೋಟಿಂಗ್ ಸೆನ್ಸೇಷನ್, ಅಂದ್ರೆ ಹೊಟ್ಟೆ ಉಬ್ರ ಬರೋದು ಕಡಿಮೆ ಆಗುತ್ತೆ, ಅಸಿಡಿಟಿ ಕಡಿಮೆ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಡೈಜೆಷನ್, ಪಚನ ಕ್ರಿಯೆ ಚೆನ್ನಾಗುತ್ತೆ.
ಪಚನ ಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಇದ್ದಾಗ ನಮ್ಮ ದೇಹದಲ್ಲಿ ಒಳ್ಳೆ ಖನಿಜಾಂಶಗಳು, ನಾವು ತಿಂದಿರುವಂತಹ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ಹೀರ್ಕೊಳ್ಳುತ್ತೆ, ದೇಹ ಅದನ್ನು ಉಪಯೋಗಿಸ್ಕೊಂಡು ಮೂಳೆ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾವು ಮರಿಬಾರ್ದು. ನಂತರ ಸಂಜೆ ಏನ್ ಮಾಡ್ಬೇಕಪ್ಪ, ಸಂಜೆ ಹೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ 20 ನಿಮಿಷ ಕರೆಕ್ಟ್ ಆಗಿ ವ್ಯಾಯಾಮಕ್ಕೆ ಸಮಯವನ್ನ ಮೀಸಲಾಗಿಡ್ಬೇಕು. ಸಂಜೆ ಹೊತ್ತು ವ್ಯಾಯಾಮ ಮಾಡೋದ್ರಿಂದ ಮೂಳೆ ಗಟ್ಟಿ ಆಗ್ಲಿಕ್ಕೆ ಅನುಕೂಲ. ಯಾಕಂದ್ರೆ ನಮ್ಮ ದೇಹ, ನಾವು ಬೆಳಗ್ಗೆಯಿಂದ ಸಂಜೆ ಓಡಾಡಿರ್ತೀವಿ, ಕೆಲಸ ಮಾಡಿರ್ತೀವಿ, ದೇಹ ವಾರ್ಮ್ ಅಪ್ ಆಗಿರುತ್ತೆ. ಸೊ ಸಂಜೆ ಹೊತ್ತಿಗೆ ನಾವು ಮಾಡುವಂತಹ ಕೆಲವೊಂದು ವ್ಯಾಯಾಮ, ಮುಖ್ಯವಾಗಿ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಪುಷಪ್ಸ್ ಮಾಡುವಂತಹದ್ದು, ಪುಷಪ್ಸ್ ಮಾಡೋದು ಕಷ್ಟ ಆದ್ರೆ ವಾಲ್ ಪುಷಪ್ ಅಥವಾ ಇನ್ಕ್ಲೈನ್ ಪುಷಪ್ಸ್ ಮಾಡುವಂತಹದ್ದಾಗಿರ್ಬೋದು, ಸ್ಕ್ವಾಟ್ಸ್ ಎಕ್ಸರ್ಸೈಸ್ ಆಗಿರ್ಬೋದು, ಲಂಜಸ್ ಆಗಿರ್ಬೋದು, ಪ್ಲಾಂಕ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಅಥವಾ ಸುಲಭವಾಗಿ ಕೆಲವೊಂದು ಯೋಗಾಸನ ಮಾಡೋದು, ರೆಸಿಸ್ಟೆನ್ಸ್ ಬ್ಯಾಂಡ್ ಎಕ್ಸರ್ಸೈಸ್, ಅಥವಾ ಸಿಂಪಲ್ ಡಂಬಲ್ಸ್ ಅನ್ನ ಇಟ್ಕೊಂಡು ಕೆಲವೊಂದು ಡಂಬಲ್ಸ್ ಅನ್ನ ಇಟ್ಕೊಂಡು ವೇಟ್ ಎಕ್ಸರ್ಸೈಸಸ್ ಅನ್ನ ಮಾಡೋದು. ಆದ್ರೆ ಜಿಮ್ಮಿಗೆ ಹೋಗಿ ಮಾಡ್ಬೋದು. ಅಷ್ಟೆಲ್ಲ ಆಗಲ್ಲ, ನಾವು ಮನೇಲೆ 1 kg 2 kg ತೂಕ ಅದು ಆಗ್ತಾ ಇಲ್ಲ ಅಂತಂದ್ರೆ ಅರ್ಧ ಲೀಟರ್ ನೀರಿನ ಬಾಟಲ್ ಹಿಡ್ಕೊಂಡು ನಮ್ಮ ದೇಹವನ್ನ ಮೂವ್ಮೆಂಟ್ ಮಾಡುವಂಥದ್ದು. ಹೇಗೆ ಮಾಂಸಖಂಡಗಳು ನಾವು ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ ಮಾಂಸಖಂಡ ಗಟ್ಟಿ ಆಗುತ್ತೆ ಅಂತ ನಮ್ಗೆಲ್ಲ ಗೊತ್ತೋ, ಅದೇ ರೀತಿ ದೇಹದ ಮೇಲೆ ತೂಕ ಬೀಳುವಂತಹ ಈ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ನ ಕರೆಕ್ಟ್ ಆಗಿ ಮಾಡೋದ್ರಿಂದ ನಮ್ಮ ಮೂಳೆಗಳು ಕೂಡ ಗಟ್ಟಿ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ 20 ನಿಮಿಷ ವ್ಯಾಯಾಮಕ್ಕೆ 40 ವರ್ಷ ಆದ ನಂತರ ಎಲ್ಲರೂ ಕೂಡ ಕಳಿಲೇಬೇಕು. ಪ್ರತಿದಿನ ವ್ಯಾಯಾಮ ಎಷ್ಟು ಮುಖ್ಯ ಅಂದ್ರೆ, ನಾವು ಹೇಗೆ ಪ್ರತಿದಿನ ಸ್ನಾನ ಮಾಡ್ತೀವೋ, ಪ್ರತಿದಿನ ಬ್ರಷ್ ಮಾಡ್ತೀವೋ, ಪ್ರತಿದಿನ ನಾವು ಊಟ ಮಾಡೋದನ್ನ ಮರೆಯೋದಿಲ್ಲ, ಹಾಗೆ ನಮ್ಮ ಆ ಪ್ರತಿದಿನ ವ್ಯಾಯಾಮ ಅನ್ನುವಂಥದ್ದು ನಮ್ಮ ದಿನಚರಿ ಆಗ್ಬಿಡ್ಬೇಕು, ರುಟೀನ್ ಆಗ್ಬಿಡ್ಬೇಕು. ಯಾರೋ ಹೇಳ್ಬೇಕು ಅಂತಿಲ್ಲ, ಅಥವಾ ನಾನು ಯಾರನ್ನಾರು ನೀವು ವ್ಯಾಯಾಮ ಮಾಡ್ತಿದ್ರ ಅಂದ್ರೆ, ಹೋದ ವರ್ಷ 1 ತಿಂಗಳು ಮಾಡಿದೆ ಆಮೇಲೆ ಬಿಟ್ಬಿಟ್ಟೆ ಅಂತ. ನಾವ್ ಯಾರು ಹೋದ ವರ್ಷ ನಾನು 1 ತಿಂಗಳು ಸ್ನಾನ ಮಾಡ್ತಿದ್ದೆ ಆಮೇಲೆ ಬಿಟ್ಬಿಟ್ಟೆ ಅಂತ ಹೇಳೋದಿಲ್ಲ. ಅದೇ ರೀತಿ ಪ್ರತಿದಿನ ವ್ಯಾಯಾಮ ಮಾಡುವಂತಹದ್ದು ಬಹಳ ಮುಖ್ಯ ಅಂತ. ಅದರ ಜೊತೆಗೆ ಸಂಜೆ ಹೊತ್ತಿಗೆ ನಾವು ಟೀ ಕಾಫಿ ಕುಡಿಯುವಂತ ಅಭ್ಯಾಸ ಇದ್ರೆ 5 ಗಂಟೆ ಒಳಗಡೆ ನಮ್ಮ ಟೀ ಕಾಫಿಯನ್ನು ಕುಡಿದು ಬಿಡ್ಬೇಕು. ಯಾಕಂದ್ರೆ 5 ಗಂಟೆ ನಂತರ ಟೀ ಕಾಫಿ ಅನ್ನುವಂಥದ್ದು, ಹೇಗೆ ನಾವು ಟೀ ಕಾಫಿಲಿರುವಂತಹ ಕೆಫೀನ್ ಅನ್ನೋದು ನಮ್ಮ ದೇಹದಿಂದ ಕ್ಯಾಲ್ಸಿಯಂ ಅನ್ನ ಹೊರಗಡೆ ಹಾಕುತ್ತೆ, ಅಂದ್ರೆ ಅದು ಕ್ಯಾಲ್ಸಿಯಂ ಅನ್ನ ವಾಶ್ ಔಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸಂಜೆ ಮೇಲೆ ನಾವು ಟೀ ಕಾಫಿ ಕುಡಿದ್ರೆ ಅಷ್ಟು ಒಳ್ಳೇದಲ್ಲ. ಟೀ ಕಾಫಿ ಕುಡಿಯುವಂತ ಅಭ್ಯಾಸ ಇದ್ರೆ ಅದನ್ನ ಕಡಿಮೆ ಮಾಡೋದು, 1 ಸಲ ಕುಡೀರಿ, ಆಗ್ಲಿಲ್ಲ ಅಂದ್ರೆ 2 ಸಲ ಕುಡಿಯೋದಕ್ಕೆ ನಾವು ಲಿಮಿಟ್ ಮಾಡ್ಬೇಕು. ಅದು 5 ಗಂಟೆ ಒಳಗಡೆ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ರಾತ್ರಿ ಹೊತ್ತು ಏನ್ ಮಾಡ್ಬೇಕು, ರಾತ್ರಿ ಹೊತ್ತು ಮ್ಯಾಗ್ನೀಷಿಯಂ ಇರುವಂತಹ ಆಹಾರವನ್ನ ತಗೋಬೇಕು ಊಟದ ಜೊತೆ. ಊಟ ಲೈಟ್ ಆಗಿರ್ಬೇಕು, ಅದ್ರ ಜೊತೆಗೆ ಮ್ಯಾಗ್ನೀಷಿಯಂ ಇರುವಂತಹ ಆಹಾರ. ಮ್ಯಾಗ್ನೀಷಿಯಂ ಯಾವ್ದ್ರಲ್ಲಿ ಸಿಗುತ್ತೆ ನಮ್ಗೆ ಬಾಳೆಹಣ್ಣಲ್ಲಿ ಸಿಗುತ್ತೆ, ಈ ಕುಂಬಳಕಾಯಿ ಬೀಜ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಸಿಗುತ್ತೆ, ನಮ್ಗೆ ಗ್ರೌಂಡ್ ನಟ್ ಅಂದ್ರೆ ಕಡಲೆಕಾಯಲ್ಲಿ ಸಿಗುತ್ತೆ, ದಾಲಲ್ಲಿ ಸಿಗುತ್ತೆ, ಬೇಳೆಗಳಲ್ಲಿ ಸಿಗುತ್ತೆ. ಸೊ ಅದು ಮತ್ತು ಹಸಿರು ಸೊಪ್ಪುಗಳಲ್ಲಿ ಸಿಗುತ್ತೆ. ಸೊ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಒಂದು ಸಪೋರ್ಟಿಂಗ್ ಆಕ್ಟರ್ ತರ, ಅಂದ್ರೆ ಹೇಗೆ ಒಬ್ಬ ಹೀರೋ, ನಮ್ಮ ಈ ಮೂಳೆಗಳಲ್ಲಿ ಹೀರೋ ಕ್ಯಾಲ್ಸಿಯಂ, ಹೀರೋಯಿನ್ ಪ್ರೋಟೀನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಸಪೋರ್ಟಿಂಗ್ ಆಕ್ಟರ್ ಮ್ಯಾಗ್ನೀಷಿಯಂ ಸಪೋರ್ಟಿಂಗ್ ಆಕ್ಟರ್ ಇಲ್ಲ ಅಂದ್ರೆ ಪಿಕ್ಚರ್ ಮುಗಿಯಲ್ಲ. ಅದೇ ರೀತಿ ಸರಿಯಾದ ರೀತಿಯಲ್ಲಿ ಮ್ಯಾಗ್ನೀಷಿಯಂ ಇದ್ದಾಗ ಮೂಳೆಗಳು ಕರೆಕ್ಟ್ ಆಗಿ ಫಾರ್ಮ್ ಆಗಕ್ಕೆ ಬೇಕಾಗಿರುವಂತಹ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಗಳು ಸರಿಯಾಗಿ ಆಗುತ್ತೆ, ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡುತ್ತೆ. ಸೊ ಮ್ಯಾಗ್ನೀಷಿಯಂ ಇದ್ದಾಗ ನಮ್ಮ ಕೈಕಾಲುಗಳು ಹಿಡ್ಕೊಳ್ಳುವಂತಹ ಆ ಪ್ರಕೃತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಎಲ್ಲಾ ಆಹಾರಗಳನ್ನ ನಾವು ತಗೋತಾ ಇದೀವಿ. ರಾತ್ರಿ 1 ಬಾಳೆಹಣ್ಣು ತಗೋಬಹುದು, ಅದ್ರ ಜೊತೆಗೆ ಸೊಪ್ಪಿನ ಒಂದು ಸಲಾಡ್ ಅನ್ನ ಮಾಡಿಕೊಂಡು ತರಕಾರಿ ಸೊಪ್ಪುಗಳನ್ನು ಸೇರಿಸ್ಕೊಂಡು ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅದಾದ ನಂತರ 2 ರಿಂದ 3 ನಿಮಿಷ ನಮ್ಮ ದೇಹವನ್ನ ಸ್ಟ್ರೆಚ್ ಮಾಡಬೇಕು. ಅಂದ್ರೆ ಮುಖ್ಯವಾಗಿ ನಮ್ಮ ಮೀನ್ಕಂಡವನ್ನ ಸ್ಟ್ರೆಚ್ ಮಾಡುವಂಥದ್ದು, ಕಾಫ್ ಸ್ಟ್ರೆಚ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಹಿಪ್ ಜಾಯಿಂಟ್ ಮತ್ತು ಸ್ಪೈನ್ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡಬೇಕು, ಮತ್ತು ಶೋಲ್ಡರ್ ಸ್ಟ್ರೆಚ್ ಎಕ್ಸರ್ಸೈಸ್. ರಾತ್ರಿ ಹೊತ್ತು 7 ರಿಂದ 8 ತಾಸು ಸರಿಯಾಗಿ ನಿದ್ದೆ ಮಾಡುವಂತಹದ್ದು ನಮ್ಗೆ ಫ್ರೀ ಮೆಡಿಸಿನ್, ದೇವರು ಕೊಟ್ಟಿರುವಂತಹ ಫ್ರೀ ಮೆಡಿಸಿನ್. ಆ ಸಮಯದಲ್ಲಿ ನಮ್ಮ ಈ ದೇಹದಲ್ಲಿರುವಂತಹ ಎಲ್ಲಾ ಅಂಗಾಂಗಗಳು ಅದಕ್ಕೆ ರೆಸ್ಟ್ ಸಿಕ್ಕಿದಾಗ ಅದು ಸರಿಯಾಗಿ ರಿಪೇರ್ ಆಗುತ್ತೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ಮೂಳೆಗಳಲ್ಲೂ ಕೂಡ ಆ ರಿಪೇರ್ ಪ್ರೊಸೆಸ್ ನಡೆಯುತ್ತೆ. ರಿಪೇರಿ ಆಗ್ಬೇಕಾದ್ರೆ ಅದಕ್ಕೆ ಸಮಯವನ್ನು ಕೊಡಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಿದ್ದೆಯನ್ನ ನಾವು ಮಾಡ್ತಾ ಇದೀವಾ ಇಲ್ವೋ, ಅದಕ್ಕೆ ಈ ಸ್ಟ್ರೆಚ್ ಅನ್ನ ಮಾಡೋದು ನಮ್ಗೆ ಸಹಾಯ ಆಗುತ್ತೆ, ಮಾಂಸಖಂಡಗಳು ಫ್ರೀ ಆಗುತ್ತೆ. ಸೊ ಬೆಳಿಗ್ಗೆ ನಾವು 10 ನಿಮಿಷ ಸೂರ್ಯನ ಕಿರಣದಲ್ಲಿರುವಂತಹದ್ದು, 3 ನಿಮಿಷ ಕೆಲವೊಂದು ವ್ಯಾಯಾಮಗಳನ್ನ ಮಾಡೋದ್ರಿಂದ ಕರೆಕ್ಟ್ ಆಗಿ ನಮ್ಮ ಮೂಳೆಗಳಿಗೆ ವೇಟ್ ಅನ್ನ ಕೊಡುವಂತಹದ್ದು, ಸರಿಯಾದ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನ ಕರೆಕ್ಟ್ ಆಗಿ ತಿಂಡಿಗೆ ತಗೊಳ್ಳೋದು, ಮಧ್ಯಾಹ್ನ ಊಟದಲ್ಲಿ ಸರಿಯಾಗಿ ಕ್ಯಾಲ್ಸಿಯಂ ಇರುವಂತಹ ನ್ಯಾಚುರಲ್ ಫುಡ್ ಸೋರ್ಸ್ ಅನ್ನ ಸೇರಿಸೋದು, ಊಟ ಆದ ತಕ್ಷಣ 5 ನಿಮಿಷ ವಾಕಿಂಗ್ ಮಾಡೋದು, ಸಂಜೆ ಹೊತ್ತು 20 ನಿಮಿಷ ವೇಟ್ ಬೇರಿಂಗ್ ಎಕ್ಸರ್ಸೈಸ್ ಅನ್ನ ಮಾಡೋದು, ಸಂಜೆ ಟೀ ಕಾಫಿ ಕುಡಿಯೋದಿದ್ರೆ 5 ಗಂಟೆ ನಂತರ ಕುಡಿದೇ ಇರುವಂತಹದ್ದು, ರಾತ್ರಿ ಊಟಕ್ಕೆ ಕರೆಕ್ಟ್ ಆಗಿ ನಾವು ಮ್ಯಾಗ್ನೀಷಿಯಂ ಹೆಚ್ಚಿರುವಂತಹ ಆಹಾರವನ್ನ ತಗೊಳ್ಳುವಂತಹದ್ದು, ರಾತ್ರಿ ಊಟಕ್ಕಿಂತ ಮಲ್ಕೊಳ್ಳೋಕ್ಕಿಂತ ಮುಂಚೆ 3 ನಿಮಿಷ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿ ರಾತ್ರಿ 7 ರಿಂದ 8 ತಾಸು ಸರಿಯಾಗಿ ನಿದ್ದೆ ಮಾಡಿದ್ರೆ
ಬಹಳ ಚೆನ್ನಾಗಿ ನಮ್ಮ ಆ ದಿನಚರಿಯನ್ನ ನಾವು ಮೂಳೆ ಗಟ್ಟಿ ಮಾಡಿ ಇಟ್ಕೊಳ್ಳಿಕ್ಕೆ ರೂಢಿಸ್ಕೊಂಡಾಗುತ್ತೆ, ಅದನ್ನ ರೂಪಿಸ್ಕೊಂಡಾಗುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.